ಜ್ಞಾನ ನವೋದಯ ಅಕಾಡೆಮಿ. ಇಂದಿನ ತರಗತಿಯಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರುವ ಪರಿಸರ ಅಧ್ಯಯನ EVS ಎನ್ವಿರಾನ್ಮೆಂಟಲ್ ಸೈನ್ಸ್ ಏನಿದೆ ಅದರ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಈ ಮೊದಲನೇ ಪ್ರಶ್ನೆ ಏನಿದೆ, ನಂಬರ್ ಆಫ್ ಬೋನ್ಸ್ ಇನ್ ಅವರ್ ಬಾಡಿ ಅಂತ ಇದೆ. ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಅಂತ ಇದೆ. ನಮ್ಮ ಇಡೀ ದೇಹದಲ್ಲಿ ಟೋಟಲ್ 206 ಬೋನ್ಸ್ ಇರ್ತಾವೆ. ಅದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಹುಟ್ಟಿದ ಮಗುಗೆ ಜಾಸ್ತಿ ಬೋನ್ಸ್ ಇರ್ತಾವೆ, ಹೆಚ್ಚು ಕಡಿಮೆ ನಿಯರ್ಲಿ 300 ಬೋನ್ಸ್ ಇರ್ತಾವಂತೆ. ಅವಾಗ ಏನಾಗುತ್ತೆ, ಸ್ವಲ್ಪ ನಾವು ದೊಡ್ಡ ಆಗ್ತಾ ಇದ್ದಂಗೆ ಮೂಳೆ ಜಾಯಿಂಟ್ ಆಗ್ತಾ ಬರ್ತಾವೆ. ಅಡಲ್ಟ್ಸಿಗೆ 206 ಬೋನ್ಸ್ ಇರ್ತಾವೆ. ನೆಕ್ಸ್ಟ್ ಕ್ವಶನ್, ಆನ್ ಎಕ್ಸಾಂಪಲ್ ಫಾರ್ ಪೆರಿನಿಯಲ್ಸ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಅದೇ ಕನ್ನಡದಲ್ಲಿ ಪ್ರಶ್ನೆ ನೋಡಿ, ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಬಹುವಾರ್ಷಿಕ, ಏಕವಾರ್ಷಿಕ, ದ್ವಿವಾರ್ಷಿಕ ಅಂತೇಳಿ ನಾವು ಮೊದಲನೇ ಪಾಠದಲ್ಲಿ ಕಲ್ತಿದ್ವಿ. ಏನು ಬಹುವಾರ್ಷಿಕ ಅಂತ ಅಂದರೆ, ನಾವು ಮರ ನೆಡ್ತೀವಿ, ಆ ಮರ ದೊಡ್ಡಕ್ಕಾಗುತ್ತೆ, ಈ ವರ್ಷವೂ ಫಲ ಕೊಡುತ್ತೆ, ಮುಂದಿನ ವರ್ಷವೂ ಫಲ ಕೊಡುತ್ತೆ, ಎವ್ರಿ ಇಯರ್ ಆಯಿತಾ, ತುಂಬ ವರ್ಷಗಳ ಕಾಲ ನಮಗೆ ಫಲ ಕೊಡುವುದನ್ನು ನಾವು ಪೆರಿನಿಯಲ್ ಅಥವಾ ಬಹುವಾರ್ಷಿಕ ಅಂತ ಹೇಳ್ತೀವಿ. ಇಲ್ಲಿ ಏಕವಾರ್ಷಿಕ ಅಂತ ಅಂದರೆ ಒಂದೇ ವರ್ಷಕ್ಕೆ ಬೆಳೆದು ಅದು ಕಟಾವು ಮಾಡಿದ್ಮೇಲೆ ಸತ್ತೋಗುತ್ತೆ ಗಿಡ, ಅದಕ್ಕೆ ಏಕವಾರ್ಷಿಕ ಅಂತ ಹೇಳ್ತೀವಿ. ಸಾಕಷ್ಟು ವರ್ಷಗಳ ತನಕ ಇದ್ರೆ ಅದಕ್ಕೆ ಬಹುವಾರ್ಷಿಕ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಬಹುವಾರ್ಷಿಕ ಕೊಟ್ಟಾರೆ ನೋಡಿ. ಜೋಳ ಒಂದು ವರ್ಷ ಹಾಕ್ತೀವಿ, ಬೆಳೆಯುತ್ತೆ, ತಿಂತೀವಿ, ಖಾಲಿ ಆಗುತ್ತೆ, ಮುಗೀತಿದ್ದು. ರಾಗಿನೂ ಕೂಡ ಅಷ್ಟೇ, ಒಂದು ವರ್ಷ ಬರುತ್ತೆ, ಆ ವರ್ಷ ಕಟಾವು ಮಾಡ್ತೀವಿ, ಅಲ್ಲಿಗೆ ಹೋಗುತ್ತೆ, ಮತ್ತು ಮುಂದಿನ ವರ್ಷಕ್ಕೆ ಮತ್ತೆ ಬೇರೆದು ಹಾಕಬೇಕು. ಗೋಧಿನೂ ಕೂಡ ಅಷ್ಟೇ. ಆದರೆ ನಮಗೆ ಒಂದು ಸಲ ಹಾಕಿದರೆ ಕಂಟಿನ್ಯೂ ಫಲ ಕೊಡೋದು ಯಾವುದಪ್ಪ ಅಂತಂದ್ರೆ ಇದರಲ್ಲಿ ಮ್ಯಾಂಗೋ, ಮಾವು, ಹೌದಲ್ವಾ. ಈ ವರ್ಷನೂ ಕೊಡುತ್ತೆ, ಮತ್ತೇನು ಮರ ಏನು ಕಡಿಯಲ್ಲ ನಾವು, ಸೀಸನ್ ಬಂದಾಗ ಕೊಡುತ್ತೆ, ನೆಕ್ಸ್ಟ್ ಮುಂದಿನ ವರ್ಷ ಮತ್ತೆ ಸೀಸನ್ ಬಂದಾಗ ಕೊಡುತ್ತೆ. ಅಂದರೆ ವರ್ಷ ಒಂದು ಸಲ ಮರ ಹಾಕಿದರೆ ವರ್ಷ ಕೊಡುತ್ತೆ, ಅದಕ್ಕೆ ನಾವು ಪೆರಿನಿಯಲ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 3 ಏನು ಹೇಳ್ತಾ ಇದೆ, ಎ ಹನಿ ಬಿ ಕಲೆಕ್ಟ್ಸ್ ನೆಕ್ಟರ್ ಫ್ರಮ್ ಡ್ಯಾಶ್ ಫ್ಲವರ್ಸ್ ಇನ್ನು 1 ರೌಂಡ್. ಒಂದು ಜೇನ್ನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಡ್ಯಾಶ್ ಹೂಗಳಿಗೆ ಭೇಟಿ ಕೊಡುತ್ತದೆ ಅಂತ ಇದೆ. 80ರಿಂದ 100 ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೋವಿಡ್-19. ಇದು ಕೋವಿಡ್-19 ಕ್ವಶನ್ ಪೇಪರ್, ಹಾಗಾಗಿ ಕೋವಿಡ್-19 ಪ್ರಶ್ನೆ ಕೇಳಿದ್ದಾರೆ ನೋಡಿ. ಕೋವಿಡ್-19 ಇನ್ಫೆಕ್ಷನ್ ಈಸ್ ಕಾಸ್ಡ್ ಬೈ. ಕೋವಿಡ್-19 ಸೋಂಕು ಇದರಿಂದ ಹೊರಡುತ್ತದೆ ನೋಡಿ, ಕರೋನಾ ವೈರಸ್ಸಿಂದ ಹೊರಡುತ್ತದೆ. ನಾರ್ಮಲಿ ನೀವು 5ನೇ ಕ್ಲಾಸ್ ಇದ್ದೀರಾ ಅಂದರೆ ಬಹುಶಃ ನೀವು 1 ಅಥವಾ 2ನೇ ತರಗತಿಯಲ್ಲಿ ಇದ್ರಿ, ಕೋವಿಡ್ ಬಂದಿತ್ತು, ಶಾಲೆಗಳನ್ನ ಕ್ಲೋಸ್ ಆಗಿತ್ತು, ಟೀಚರ್ಸ್ ಬಂದು ನಿಮ್ಮ ಮನೆ ಹತ್ರ ಪಾಠ ಮಾಡ್ತಾಯಿದ್ರು, ಮತ್ತು ಸಾಕಷ್ಟು ಟೀಚರ್ಸ್ ಆನ್ಲೈನಲ್ಲಿ ಪಾಠ ಮಾಡ್ತಾಯಿದ್ರು ಆಯಿತಾ. ಆ ಟೈಮಲ್ಲಿ ಬಂದಿತ್ತು ಇದು ಕೊರೋನಾ ವೈರಸ್ಸಿಂದ ನಮಗೆ ಕೋವಿಡ್-19 ಬರುತ್ತೆ ನೋಡಿ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ದ ಸನ್ ರೇಸ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ವಿಟಮಿನ್ ಇನ್ ಅವರ್ ಬಾಡಿ. ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ಇವಾಗ ಹಳ್ಳಿ ಸೈಡಲ್ಲಿ ಏನು ಮಾಡ್ತಾರೆ, ಅಜ್ಜ ಅಜ್ಜಿಗಳೆಲ್ಲೂ ಬೆಳಗ್ಗಿನ ಜಾವ ಬಿಸಿಲು ಬೀಳುತ್ತಲ್ಲ, 6:30 7:30 ಈ ಟೈಮಲ್ಲಿ ಬೆಳಗ್ಗೆ ಹೋಗಿ ಬಿಸಿಲು ಕೂರ್ತಾರೆ. ಯಾಕಪ್ಪ ಕೂರ್ತಾರೆ ಅಂತ ಅಂದರೆ, ಕೆಲವರು ನಾಲೆಡ್ಜ್ ಇದ್ದು ಕೂರ್ಬೋದು, ಕೆಲವರು ಅವ್ರ ತಂದೆ ಮಾಡಿದರು, ಅವ್ರ ಅಜ್ಜ ಮಾಡಿದರು, ಅವರಪ್ಪ ಮಾಡಿದ್ರು ಅಂತ ಕೂರ್ಬೋದು. ಇದರಿಂದ ಏನಾಗುತ್ತೆ ಅಂತ ಅಂದರೆ, ನಮಗೆ ಬಾಡಿಯಲ್ಲಿ ಜೀವಸತ್ವ ವಿಟಮಿನ್ ಡಿ ಸಿಗುತ್ತೆ ನೋಡಿ. ವಿಟಮಿನ್ ಡಿನ ಟ್ಯಾಬ್ಲೆಟ್ಸು ಅಥವಾ ಸಿರಪ್ಪು ಅಥವಾ ಡ್ರಾಪ್ಸ್ ತೊಗೊಳೋಕ್ಕಿಂತ ಜಾಸ್ತಿ ನಮಗೆ ಬಿಸಿಲಲ್ಲಿ ದೇವರೇ ಕೊಡ್ತಾನೆ. ಅದಕ್ಕೇನು ಮಾಡಬೇಕು, ಅದೇ ಹೇಳ್ತಾರೆ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಎದ್ದಿರಬೇಕು ಅಂತೇಳಿ. ಎದ್ದು ಫ್ರೆಶ್ ಅಪ್ ಆಗಿ ಬೆಳಗಿನ ಜಾವ ಬಿಸಿಲಲ್ಲಿ ಕೂತು, ಮತ್ತು ಬೆಳಗಿನ ಜಾವ ಅಂದರೆ 9:30 10 11 12 ಗಂಟೆ ಅಲ್ಲ ಆಯಿತಾ. ಬೆಳಗಿನ ಜಾವ ಫಸ್ಟ್ ಬಿಸಿಲು ಬರುತ್ತಲ್ಲ, ಬೆಳಗಿನ ಜಾವ 6:30 7:30 ಆ ಬಿಸಿಲಲ್ಲಿ ಕೂರಬೇಕು. ಅದರಿಂದ ಏನಾಗುತ್ತೆ, ವಿಟಮಿನ್ ಡಿ ಸಿಗುತ್ತೆ. ಮತ್ತು ಇದರಿಂದ ಬರೋ ರೋಗಗಳು ಕೂಡ ಕೇಳ್ತಾರೆ. ವಿಟಮಿನ್ ಎ ಯಾವುದರಿಂದ ಸಿಗುತ್ತೆ, ಬಿ, ಸಿ. ವಿಟಮಿನ್ ಎ ಇಂದ ಅನಿಮಿಯಾ ಬರುತ್ತೆ, ಇರುಳುಗಳು ಬರುತ್ತೆ, ಬಿ ಇಂದ ಬೆರಿ ಬರುತ್ತೆ, ಸಿ ಇಂದ ಸ್ಕರ್ವಿ ಬರುತ್ತೆ. ಅವೆಲ್ಲವೂ ಕೂಡ ಪ್ರಶ್ನೆಗಳು ಕೇಳಬಹುದು. ಮುಂದಿನ ಪ್ರಶ್ನೆ ಸಂಖ್ಯೆ 6, ಅವರೇಜ್ ಲೈಫ್ ಆಫ್ ಟರ್ಟಲ್. ಆಮೆಯ ಸರಾಸರಿ ಜೀವಿತಾವಧಿ. ನಾವು ಮೊದಲನೇ ಪಾಠದಲ್ಲೇ ಕಲ್ತಿದ್ವಿ, ಫಸ್ಟ್ ಸೆಮ್ಮಲ್ಲಿ ಜೀವಿತಾವಧಿಗಳು ಅಂದರೆ ಜೀವಿಗಳ ಲಕ್ಷಣಗಳು ಕಲ್ತಿದ್ವಿ. ಇಲ್ಲಿಂದ ನೆನ್ಪಿಟ್ಕೋಬೇಕಪ್ಪ, ಜೀವಿಗಳು ಬೆಳೆಯುತ್ತವೆ, ಜೀವಿಗಳು ಉಸಿರಾಟ ಕ್ರಿಯೆ ಮಾಡುತ್ತವೆ, ಜೀವಿಗಳು ಆಹಾರ ಸೇವನೆ ಮಾಡುತ್ತವೆ, ಜೀವಿಗಳು ಯಾವುದೋ ಒಂದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತವೆ, ಜೀವಿಗಳು
ಕಕ್ಕ ಸುಸು ಮಾಡ್ತವೆ, ಎಕ್ಸ್ಕ್ರೀಷನ್ ಮಾಡ್ತವೆ, ವಿಸರ್ಜನೆ ಕ್ರಿಯೆ ಮಾಡ್ತವೆ, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಅದೇ ರೀತಿ ಅದರಲ್ಲಿ ಜೀವಿತಾವಧಿಗಳಿದ್ವು. ಜೀವಿತಾವಧಿ 70ರಿಂದ 80 ನಮ್ಮ ಮನುಷ್ಯರದ್ದು, ಆಯಿತಾ. ಇವಾಗ 70 ಆನೆ 70 ವರ್ಷ ಬಾಳುತ್ತಂತೆ. ನಮಗೆ ಕೇಳಿರೋದೇನೋ ಟಟಲ್ ನಿಯರ್ಲಿ 150 ವರ್ಷ ಬಾಳುತ್ತೆ, ಆಯಿತಾ. ಹಾಗಾದರೆ ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್, ಕ್ರೀಡೆಯಿಂದ ಆಗುವ ಪ್ರಯೋಜನ. ರೋಗ ಬರುತ್ತೆ, ರೋಗ ಬರಲ್ಲ, ರೋಗ ನಿವಾರಕ್ಕೆ ಆಗುತ್ತೆ. ಲೇಜಿನೆಸ್ ಉಂಟಾಗುತ್ತೆ, ಆಟ ಆಡೋದು ಲೇಜಿನೆಸ್ ಬರುತ್ತಾ? ಇಲ್ಲ. ಸುಸ್ತಾಗುತ್ತೆ, ಇಲ್ಲ. ಗುಡ್ ಹೆಲ್ತ್, ಉತ್ತಮ ಆರೋಗ್ಯ ಸಿಗುತ್ತೆ. ಹಾಗಾಗಿ ಆಟ ಆಡಬೇಕು. ಮೊಬೈಲಲ್ಲಿ ವಿಡಿಯೋ ಗೇಮ್ ಅಲ್ಲ, ಆಟ ಆಡಬೇಕು ಅಂದರೆ ಹೊರಗಡೆ ಹೋಗಿ ಫೀಲ್ಡಲ್ಲಿ ಆಟ ಆಡಬೇಕು. ಆಗೇನಾಗುತ್ತೆ, ನಮಗೆ ಉತ್ತಮ ಆರೋಗ್ಯ ಸಿಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ವಿಚ್ ಗ್ಯಾಸ್ ಇಸ್ ದ ಮೇಜರ್ ಕಾಂಪೊನೆಂಟ್ ಆಫ್ ಏರ್? ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ. ಅತ್ಯಂತ ಹೆಚ್ಚಾಗಿರೋದು ಯಾವುದು? ನೈಟ್ರೋಜನ್ ಅತ್ಯಂತ ಹೆಚ್ಚಾಗಿದೆ. ಗಾಳಿ ಒಳಗೆ ತೊಗೊತೀವಲ್ಲ, ತೊಗೊಳಕ್ಕೆ ಬಿಡ್ತೀವಲ್ಲ, ಗ್ಯಾಸ್ ನಾವು ಒಳಗೆ ತೊಗೊಂಡಾಗ ನಮಗೇನು ಅಂದ್ಕೊಂಡಿದ್ವಿ, ಆಕ್ಸಿಜನ್ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಿರಲ್ಲ. ನಾವು ಉಸಿರು ತಗೊಂಡಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್, ಆರ್ಗನ್, ಬೇರೆ ಮಿಶ್ರಿತ ಗ್ಯಾಸ್ ಎಲ್ಲ ಒಳಗೆ ಹೋಗ್ತಾವೆ, ಆಯಿತಾ. ನಮಗೆ ಬೇಕಾಗಿದ್ದು ಆಕ್ಸಿಜನ್ ಮಾತ್ರ ಹೋಗುತ್ತೆ. ಆಕ್ಸಿಜನ್ ಎಷ್ಟು ಹೋಗುತ್ತೆ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಹೊರಗೆ ಬರುತ್ತೆ. ಅಂದರೆ ನಮಗಿಲ್ಲೇನಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಹೋಗುತ್ತೆ ಅಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ. ಆದರೆ ನೈಟ್ರೋಜನ್ ಹೋಗಿದ್ದು ಹಾಗೆ ಬರುತ್ತೆ, ಅದೇನು ಬದಲಾವಣೆ ಆಗಲ್ಲ. ಕಾರ್ಬನ್ ಡೈಆಕ್ಸೈಡ್ ಹೋದ್ರೂ ಕೂಡ ಅದು ಹಾಗೆ ಬರುತ್ತೆ, ಅದು ಬದಲಾವಣೆ ಆಗಲ್ಲ. ಅತಿ ಹೆಚ್ಚಿರೋದು ನೈಟ್ರೋಜನ್ ಇದೆ. ನಾವು ಒಳಗಡೆ ತಗೊಳ್ಳುವಾಗ ಆಕ್ಸಿಜನ್ ತೊಗೊತೀವಿ, ಹೊರಗೆ ಬಿಡುವಾಗ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಅದು ಗಿಡ ಮರಗಳು, ಅದು ನೋಡಿ, ಗಿಡ ಮರಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಗಿಡ ಮರಗಳು ತನ್ನ ಆಹಾರ ತಾವೇ ತಯಾರಿಸ್ಕೊತವೆ. ಅಂದರೆ ಗಿಡ ಮರಗಳು ಸೂರ್ಯನ ಶಾಖ ತಗೊಂಡು, ಖನಿಜಗಳು ನೀರನ್ನು ಹೀರಿಕೊಂಡು, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಂಡು ತನ್ನಲ್ಲೇ ತಾವೇ ಆಹಾರ ಸೇವನೆ ಮಾಡ್ಕೊಳ್ಳೋಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ. ಆಗ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಬಿಡ್ತವೆ. ಆದರೆ ಅವು ರಾತ್ರಿ ಟೈಮಲ್ಲಿ ಆಗಲ್ಲ, ರಾತ್ರಿ ಟೈಮಲ್ಲಿ ಬಿಸಿಲಿರಲ್ಲ. ಹಾಗಾಗಿ ರಾತ್ರಿ ಟೈಮಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಲ್ಲ. ಅದು ಕೂಡ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತವೆ. ಉಸಿರಾಟ ಕ್ರಿಯೆಗೆ ಅದು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತವೆ. ಆದರೆ ಆಹಾರ ತಯಾರಿಕೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಬೇಕಾದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ನಮಗೆ ಕೊಡುತ್ತೆ. ಮುಂದಿನ ಪ್ರಶ್ನೆ, ವಾಟರ್ ದಟ್ ಈಸ್ ಸ್ಟೋರ್ಡ್ ಅಂಡರ್ ದ ಅರ್ತ್ಸ್ ಕ್ರಸ್ಟ್ ಆ್ಯಂಡ್ ಕಮ್ಸ್ ಔಟ್ ಡ್ಯೂ ಟು ದ ಪ್ರೆಷರ್ ಥ್ರೂ ಓಪನಿಂಗ್ ಈಸ್ ಕಾಲ್ಡ್. ಭೂಕವಚ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಾಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ. ಇದನ್ನು ಏನಂತೀವಪ್ಪ? ಹೊರಗೆ ಬರುತ್ತಲ್ಲ, ಹೊರಗೆ ಬಂದರೆ ಅದಕ್ಕೆ ಸ್ಪ್ರಿಂಗ್ ಅಂತ ಹೇಳ್ತೀವಿ, ಚಿಲುಮೆ ಅಂತ ಹೇಳ್ತೀವಿ. 10ನೇ ಪ್ರಶ್ನೆ, ಫುಡ್ ಮೆಟೀರಿಯಲ್ಸ್ ದಟ್ ಆರ್ ರಿಚ್ ಇನ್ ವಿಟಮಿನ್ಸ್ ಆರ್. ನೋಡಿ, ವಿಟಮಿನ್ಸಲ್ಲಿ ಇದು ಪ್ರಶ್ನೆ ಬಂದೇ ಬರುತ್ತೆ ನೋಡಿ, ಒಂದು ಪಕ್ಕ. ವಿಟಮಿನ್ಸ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ. ಫಸ್ಟ್ ನಾವು ಕಾರ್ಬೋಹೈಡ್ರೇಟ್ಸ್, ಆಮೇಲೆ ಪ್ರೋಟೀನ್ಸ್, ವಿಟಮಿನ್ಸ್, ಆಮೇಲೆ ಫ್ಯಾಟ್ಸ್ ಅವೆಲ್ಲ ನೋಡ್ತೀವಿ, ಆಯಿತಾ. ಫಸ್ಟ್ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ನೋಡೋಣ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಇವಾಗ ಕಾಳು ಹೊಡೆದ್ರೆ ಹೋಳಾಗಲ್ಲ, ಅವು ನಮಗೆ ಕಾರ್ಬೋಹೈಡ್ರೇಟ್ಸ್. ಅಂದರೆ ಸರ್ ಯಾವ್ದು ಸರ್? ಅಕ್ಕಿ ಕರೆಕ್ಟ್ ಹೋಳಾಗುತ್ತಾ? ಅರ್ಧ ಶೇಂಗಾ ಬೀಜ ಥರ ಆಗಲ್ಲ. ರಾಗಿ ಆಗಲ್ಲ, ಜೋಳ ಆಗಲ್ಲ, ಆಯಿತಾ. ಇವೆಲ್ಲವೂ ಕೂಡ ಇದರಲ್ಲೇ ಇರ್ಬೋದು ನೋಡಿ. ರಾಗಿ, ಗೋಧಿ, ಜೋಳ ಎಲ್ಲ ಹೊಡೆದ್ರೆ ಕರೆಕ್ಟ್ ಅರ್ಧ ಹೋಳಾಗಬೇಕು, ನಮಗೆ ಆಗಲ್ಲ. ಅವೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ಸ್ ರಿಚ್ ಇರ್ತವೆ, ಆಯಿತಾ. ಕಾರ್ಬೋಹೈಡ್ರೇಟ್ಸ್ ಶಕ್ತಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಅದೇ ನಾವು ಪ್ರೋಟೀನ್ಸ್ ತಗೊಂಡ್ರೆ, ಆಯಿತಾ. ಪ್ರೋಟೀನ್ಸ್ ಯಾವುದು ರಿಚ್ ಇರ್ತವೆ? ಹೋಳ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ಹೊಡೆದ್ರೆ ಹೋಳಾಗುತ್ತಲ್ಲ, ಆ ಹೋಳಾಗಿದ್ದಕ್ಕೆ ನಾವು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಅದು ಪ್ರೋಟೀನ್ಸ್ ಯಾವುದು ಜಾಸ್ತಿ ಇರ್ತವೆ? ಮತ್ತು ಹೆಸರು ಕಾಳು, ತೊಗರಿ, ಎಲ್ಲ ಕಾಳುಗಳು ನಾವು ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ, ಬೇಳೆ ಮತ್ತು ಕಾಳುಗಳು ಹೊಡೆದ್ರೆ ಏನಾಗುತ್ತೆ? ಅದು ಹೋಳಾಗುತ್ತೆ, ಆಯಿತಾ. ಅದೆಲ್ಲವೂ ಕೂಡ ಪ್ರೋಟೀನ್ಸ್ ರಿಚ್ ಇರ್ತಾವೆ. ವಿಟಮಿನ್ಸ್ ಅಂತ ಅಂದರೆ ವಿಟಮಿನ್ಸ್ ಯಾವುದರಲ್ಲಿ? ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ
ವಿಟಮಿನ್ಸ್ ರಿಚ್ ಇರ್ತವೆ. ನೀವು ನೋಟ್ಸ್ ಬೇಕು ಅಂದರೆ ನಮ್ಮ ನಂಬರ್ಸ್ ಇದ್ದಾವೆ 9611050826 ಅಥವಾ 6363484003ಗೆ ಮೆಸೇಜ್ ಮಾಡಿ ನಾವು ಒಂದು ಗ್ರೂಪಿಗೆ ಜಾಯಿನ್ ಮಾಡ್ತೇವೆ. ಏನೆಲ್ಲ ಓದ್ಕೋಬೇಕು, ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಕಳಿಸ್ತಿರ್ತೀವಿ. ಸಮಯ ಕಡಿಮೆ ಇದೆ. ಯಾರಾದರೂ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.